ಜೇವರ್ಗಿ ಪಟ್ಟಣದ ಶಹಾಪುರ ರಸ್ತೆ ಜುಬ್ಲಿ ಪೆಟ್ರೋಲ್ ಪಂಪ್ ಹಿಂದ್ಗಡೆ ಇರುವ ನವಭಾರತ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜು ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಗಮನ ಸೆಳೆದಿದೆ. ಕಾಲೇಜಿನ ವಿದ್ಯಾರ್ಥಿಗಳಾದ ಕಿರಣ್ ಹಾಗೂ ನಿಂಗಮ್ಮ ಅವರು ತಲಾ 600ಕ್ಕೆ 583 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಸಂಯುಕ್ತ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸ್ಪಂದನ 575 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಹಾಗೂ ವೈಷ್ಣವಿ 572 ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಕಾಲೇಜಿನ ಒಟ್ಟು ಫಲಿತಾಂಶವು ಶ್ಲಾಘನೀಯವಾಗಿದ್ದು, ಸುಮಾರು 20 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದು, 48 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ 10 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಒಟ್ಟು 78 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, 100% ಫಲಿತಾಂಶ ದಾಖಲಿಸುವ ಮೂಲಕ ನವಭಾರತ ಕಾಲೇಜು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದೆ. ಸಂಸ್ಥೆಯ ಅಧ್ಯಕ್ಷ ಖಾಜಾ ಅಬ್ದುಲ್ ಮಾಜೀದ್ ಗಿರ್ನಿ ಶೇಟ್ ಅವರು ಮಾತನಾಡಿ, ಉಪನ್ಯಾಸಕರ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ಶ್ರಮದ ಫಲವಾಗಿ ಈ ಸಾಧನೆ ಸಾಧ್ಯವಾಗಿದೆ. ವಿದ್ಯಾರ್ಥಿಗಳು ಇಷ್ಟು ಅಧ್ಯಯನ ಮಾಡಿದ ಪರಿಣಾಮ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಲಭಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಏಪ್ರಿಲ್ 13ರಂದು ಈ ಸಾಧನೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಆಯೋಜಿಸಲಾದ ಸನ್ಮಾನ ಸಮಾರಂಭದಲ್ಲಿ ಶಾಸಕ ಡಾ ಅಜಯ್ ಧರ್ಮಸಿಂಗ್ ಮಾತನಾಡಿ, ಅಕ್ಷರ ಆವಿಷ್ಕಾರ ಸೇರಿದಂತೆ ವಿವಿಧ ಶೈಕ್ಷಣಿಕ ಕ್ರಮಗಳು ಕ್ರಮೇಣ ಉತ್ತಮ ಫಲಿತಾಂಶ ನೀಡುತ್ತವೆ. ಮುಂದಿನ ಕೆಲ ವರ್ಷಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಕಾಣಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಕಾರ್ಯದರ್ಶಿ ರಾಜಶೇಖರ್ ಸಾಹು ಸಿರಿ ಮಾತನಾಡಿ, ಮಾಜಿದ್ ಶೇಟ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸೇವೆ ಶ್ಲಾಘನೀಯ. ಇಂತಹ ಪ್ರಯತ್ನಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ಹೇಳಿದರು. ಕಾಲೇಜಿನ ಉಪನ್ಯಾಸಕರಾದ ವಿಶ್ವನಾಥ್ ಪಾಟೀಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಉತ್ತಮ ಸಾಧನೆಗೆ ಸಂಸ್ಥೆಯ ನಿರ್ವಹಣೆಯ ಸಹಕಾರ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್, ಕೇದಾರ್ ಲಿಂಗಯ್ಯ ಹಿರೇಮಠ್, ರಾಜಾಸಾಬ್ ನದಾಫ್, ಸಿಪಿಐ ಬಾಷಾ ಪಟೇಲ್ ಬಣಮಿ, ಸೈಯದ್ ಪಟೇಲ್, ಅಮೀರ್ ಜಮಾದರ್, ಬಸೀರ್ ಸಾಬ್ ಇನಾಮದಾರ್, ಶಾರುಖ್ ಗಿರಣಿ, ರಾಜು ಸಾಬ್ ಎಡ್ರಾಮಿ, ಮೊಹಮ್ಮದ್ ಸೋಯಬ್ ಗಿರಣಿ, ಇಮ್ರಾನ್ ಕುಕ್ನೂರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ನಬಿ ಸೌದಾಗರ್ ನೆರವೇರಿಸಿದರು. ನಿರೂಪಣೆಯನ್ನು ವಿಶ್ವನಾಥ್ ಪಾಟೀಲ್ ನೆರವೇರಿಸಿದರು. ಅಂತಿಮವಾಗಿ ವಂದನಾರ್ಪಣೆಯನ್ನು ಸಲ್ಲಿಸಲಾಯಿತು. ಬ್ಯೂರೋ ನ್ಯೂಸ್, ಜೇವರ್ಗಿ, ಸುದ್ದಿ ನಂಬರ್ 1. ನವಭಾರತ್ ಸ್ಟೂಡೆಂಟ್ ಮಾತಾಡ್ತಾ ಇದ್ದಿದ್ದು. So I am a student of Navabharat College and I have get distinction in the second PU exam. I scored 92% in PCMB as well as all language. And ee college ಬಗ್ಗೆ ಹೇಳಬೇಕಂತಂದ್ರೆ ಭಾಳ ಅದ, because I have studied a lot in this college. ಈ ಕಾಲೇಜ್ ಬರೇ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡಲ್ಲ, ಬಿಕಾಸ್ ಅದರ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್ ಆಗಿರಬಹುದು, JEE ಆಗಿರಬಹುದು, CET ಆಗಿರಬಹುದು, ಎಲ್ಲಾ ಪ್ರಿಪರೇಷನ್ ಮಾಡ್ತಾರ. ಇಂಡಿವಿಜುವಲಿ ಕೇರ್ ಸ್ಟೂಡೆಂಟ್ ಕೊಡ್ತಾರ ಅಂದ್ರೆ ದಟ್ ಈಸ್ ಅವರ್ ನವಭಾರತ್ ಕಾಲೇಜ್. ಮ್ಯಾನೇಜ್ಮೆಂಟ್ ಇಟ್ ಈಸ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಐ ಹ್ಯಾವ್ ಎವರ್ ಸೀನ್, ದಟ್ ಈಸ್ ನವಭಾರತ್ ಕಾಲೇಜ್. ಬಿಕಾಸ್ ವ್ಯಾನ್ ಫೆಸಿಲಿಟೀಸ್, ಒಂದೊಂದ್ ಟೈಮ್ ಅಲ್ಲಿ ವ್ಯಾನ್ ಇರ್ಲಿಲ್ಲ ಅಂತಂದ್ರೆ ದೇ ಸೆಂಡ್ ದೇರ್ ಓನ್ ವೆಹಿಕಲ್ಸ್. ತಮ್ಮ ವೆಹಿಕಲ್ಸ್ ಅನ್ನ ನಮ್ಗ ಸ್ಟೂಡೆಂಟ್ಸ್ ಗೆ ಏನು ತೊಂದರೆ ಆಗ್ಬಾರ್ದಂತ ಮಾಜಿ ಸರ್ ಆಗಿರ್ಬಹುದು, ಎಲ್ಲಾ ಮ್ಯಾನೇಜ್ಮೆಂಟ್ ಆಗಿರ್ಬಹುದು, ಅವರೆಲ್ಲ ಬಹಳ ಫೆಸಿಲಿಟೀಸ್ ಮಾಡ್ಕೊಟ್ಟಾರ. ದಟ್ಸ್ ವೈ ವಿ कितने सांचों में ढल कर आए हैं, ख्वाब की तरह पल कर आए हैं. तुम जहां पर सिफारिश से पहुंचे हो, हम वहां पर खुद चल कर आए हैं. इधर ರೀತಿಯಿಂದ ತಮ್ಮೆಲ್ಲರಿಗೆ, आप सभी लोगों को जो स्टूडेंट्स हैं यहाँ पर, अब इतना एफर्ट्स डाले हैं कि पढ़ के, क्योंकि और अभी मेरे को माजिद से बोल रहे थे कि किसी को भी कुछ भी नकल करना, कॉपी करने का कोई प्रोविजन नहीं है, ठीक है. और आप लोग अपने मेहनत से, मैं आप लोगों को मुबारकबाद देना चाहता हूं. जो किरण है, निंगम्मा, स्पंदना, वैष्णवी, ಶರಣ್. ನನ್ನ ಹೆಸರು ಮಾಜಿದ್ ಸರ್, ಕೆ ಎ ಮಾಜಿದ್. ಈಗ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ಹಿನ್ನೆಲೆಯಾಗಿ ಶಿಕ್ಷಕರ ಪಾತ್ರ, ವಿದ್ಯಾರ್ಥಿಗಳ ಪಾತ್ರ, ತಮ್ಮ ಅನಿಸಿಕೆಗಳನ್ನು ಗುಡ್ ಈವ್ನಿಂಗ್ ಎಲ್ಲರಿಗೆ. ಫಸ್ಟ್ ಆಫ್ ಆಲ್, ಇದು ಅಚೀವ್ಮೆಂಟ್ ಏನಿದೆ, ಇದು ನಮ್ಮ ಕಾಲೇಜ್ ಲೆಕ್ಚರರ್ಸ್ ಸಾಧನೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಯಾವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಇಂಪಾರ್ಟೆಂಟ್ ಏನಾದ ಅಂತ ಅಂದರೆ
ಒಂದು ನಾರ್ಮಲ್ ಸ್ಟೂಡೆಂಟ್ ಅಡ್ಮಿಷನ್ ತಗೊಂಡ್ರ ಅಂತಂದ್ರೆ ಅವನಿಗೆ ಡಿಸ್ಟಿಂಕ್ಷನ್ ಟಾಪ್ ಮಾಡತ್ತ ಕೆಪಾಸಿಟಿ ನಮ್ಮ ಲೆಕ್ಚರರ್ಸ್ ಬಳಿ ಇದೆ. ಇನ್ನೊಂದು ಯಾವತ್ತೂ ನಮ್ಮ ಲೆಕ್ಚರರ್ಸ್ ನಾವು ನಮ್ಮ ಸ್ಟೂಡೆಂಟ್ಗೆ ಬೇರೆ ಇದರಲ್ಲಿ ಎನ್ಕರೇಜ್ ಮಾಡಲ್ಲ, ಓದಕ್ಕೆ ಬರೀ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ರಿ. ಎಲ್ಲ ಒಂದು ಸರ್, ನವಭಾರತ ಕಾಲೇಜಿನ ಉಪನ್ಯಾಸಕರಾಗಿ ಹಾ ಸರ್. ನಿಮ್ಮ ವಿದ್ಯಾರ್ಥಿಗಳು ಹಾ. ಜೇವರ್ಗಿ ತಾಲೂಕಿನಲ್ಲಿ ಹಾ. ವಿಜ್ಞಾನ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಿರುವ ಪ್ರಯುಕ್ತ ಹಾ. ತಮಗೆ ಏನಂತ? ಸರ್, ಬಹಳ ಖುಷಿ ಆಗ್ತದೆ. ಬಹುಶಃ ನಾವು ಈ ನವಭಾರತ ಶಿಕ್ಷಣ ಸಂಸ್ಥೆ ಅಥವಾ ಈ ಕಾಲೇಜ್ ಏನಿದೆ ಕಳೆದ 2012ರಿಂದ ಕೂಡ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷವೂ ಕೂಡ ನಾವು 100% ರಿಸಲ್ಟ್ ಕೊಡ್ತಾ ಇದೀವಿ. ಅಂಡ್ ಕಳೆದ ಒಂದು 2022-23 ಆಗಿರ್ಬೋದು, 23-24 ಆಗಿರ್ಬೋದು, ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಕೂಡ ಸೇರಿದ್ದಾರೆ. ಅಂಡ್ ಇನ್ನೊಂದು ಏನ್ ವಿಶೇಷ ಅಂತಂದ್ರೆ ಸರ್, ಇಲ್ಲೆಲ್ಲ ಲೋಕಲ್ ರೂರಲ್ ಪೀಪಲ್ಸ್ ಬರ್ತಾರಲ್ಲ ಸರ್, ಅವರಿಗೆಲ್ಲ ಇಲ್ಲಿ ಫೀಸ್ ಫೆಸಿಲಿಟಿನೂ ಕೂಡ ಆಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಬಹುಶಃ ಈ ತರ ಮ್ಯಾನೇಜ್ಮೆಂಟ್ ನಾನಂತ ಎಲ್ಲಿ ನೋಡಿಲ್ಲ ಸರ್. ಯಾಕಂದ್ರೆ ಅವ್ರು ಹೇಳೋದು ಒಂದೇ ಮಾತು, ಏನೇ ಇರ್ಲಿ ನಮ್ಮ ಭಾಗದಲ್ಲಿ ಬರದೆ ರೂರಲ್ ಜನ ಬರ್ತಾರೆ, ಅವ್ರಿಗೆ ಫೀಸ್ ಅದೇನು ಒತ್ತಡ ಹೇಳ್ಬಾಡ್ರಿ, ಕಡಿಮೆ ತಗೊಳ್ರಿ, ಮತ್ತೆ 95 ಅಬೋ ಬಂದ್ರೆ ಫ್ರೀ ತಗೋರಿ, ಮತ್ತೆ ಅದು ಬಿಟ್ರೆ ಯಾರಾದ್ರೂ ಆರ್ಫನ್ ಸ್ಟೂಡೆಂಟ್ಸ್ ಇದ್ರೆ, ಬಡ ಮಕ್ಕಳಿದ್ರೆ ಫ್ರೀ ತಗೋರಿ. ಮ್ಯಾನೇಜ್ಮೆಂಟ್ ಅಂತೂ ಅಷ್ಟು ಸಪೋರ್ಟೆಡ್ ಆಗಿದೆ. ತಾಲೂಕಿಗೆ 100% ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಕಾಲೇಜಿಗೆ. ಇದು ಬಹಳ ಹೆಮ್ಮೆಯ ವಿಷಯ. ತಾವೆಲ್ಲ ಜೋರಾಗಿ ಚಪ್ಪಳೆ ಮುಖಾಂತರ ಆ ವಿದ್ಯಾರ್ಥಿನಿಯರಿಗೆ ಒಂದು ಗೌರವಿಸಬೇಕಂತ ಕೇಳ್ಕೊಡ್ತೇನೆ. ಅವರ ಪರಿಶ್ರಮ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಇವತ್ತು. कितने सांचों में ढल कर आए हैं, ख्वाब की तरह पल कर आए हैं. तुम जहां पर सिफारिश से पहुंचे हो, हम वहां पर खुद चल कर आए हैं. ಇದೇ ಒಂದು ರೀತಿಯಿಂದ ತಮ್ಗೆಲ್ಲರಿಗೆ आप सभी लोगों को जो स्टूडेंट्स हैं यहाँ पर, अब इतना एफर्ट्स डाले हैं कि पढ़ के, क्योंकि और अभी मेरे को माजिद से बोल रहे थे कि किसी को भी कुछ भी नकल करना, कॉपी करने का कोई प्रोविजन नहीं है, ठीक है. और आप लोग अपने मेहनत से, मैं आप लोगों को मुबारकबाद देना चाहता हूं. जो किरण है, निंगम्मा, स्पंदना, वैष्णवी, ಶರಣ್, ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀನಿ. ಇದು ಕೊಡೋದು ಅತಿ ಅವಶ್ಯಕತೆ ಇದೆ. ನಾನು ಕೇರಳದಲ್ಲಿ ಇದ್ದೆ, ನಾನು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಕೇರಳ ನೀವೆಲ್ಲ ಬರ್ಬೇಕು. ಅಲ್ಲಿರ್ತಕ್ಕಂಥ ಜಾಗ ನೀವು ನೋಡಿದ್ರೆ KJ ಜಾರ್ಜ್ ನಂತರ ಇದ್ರು, ಅವಾಗ DK ಶಿವಕುಮಾರ್ ಬಂದ್ರು. ಸರ್, ಕೇರಳ ಹಿಂಗಿದೆ ಅಂದ್ರೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದೆ ನಾನು. ಕೇರಳ ಯಾವೊಂದು ರೀತಿಯಿಂದ ಇದೆ ಅಂದ್ರೆ, ಫಸ್ಟ್ ಅಬ್ಜೆಕ್ಟಿವ್ 96% ಲಿಟ್ರಸಿ ರೇಟ್ ಇದೆ. 96% ಲಿಟ್ರಸಿ ರೇಟ್, ಅದ್ ನಾವು ತಿಳ್ಕೋಬೇಕು. ಇಮಿಡಿಯೇಟ್ಲಿ ಕೇಳಿದೆ ನಾನು, 96 ಲಿಟ್ರಸಿ ರೇಟ್ ಇದೆ ಅಂದ್ರೆ ಹೆಂಗಾಯ್ತಪ್ಪ, ನಾವ್ ಯಾಕಿದ್ದೀವಿ? ನಮ್ದು ಕರ್ನಾಟಕದಲ್ಲಿ 75.45 ಇದೆ, ನಾವು 65.73 ಕಲ್ಯಾಣ ಕರ್ನಾಟಕದಲ್ಲಿ ಇದ್ದೀವಿ, ಅವ್ರು 96 ಇದ್ದಾರಂದ್ರೆ ಯಾಕೆ? ಸುಮಾರು 70-80 ವರ್ಷದಿಂದ ಹಿಂದೆಯಿಂದ ಪ್ರಾರಂಭ ಮಾಡಿದಾರೆ ಅವರು. ನಾವು ವಿಚಾರ ಮಾಡಬೇಕು. ಆದ್ರೆ ಅವಾಗ ಈಗ ಅಷ್ಟೊಂದು ಸಮಯ ಹಿಡಿಯಲ್ಲ. ನಾವು ಮಾಡ್ಬೇಕಂದ್ರೆ 10-15 ವರ್ಷದಲ್ಲಿ ನಾವು ಟಚ್ ರೀಚ್ ಮಾಡ್ಬೋದು. ಇದು ನಮ್ಮೆಲ್ಲರ ಪ್ರತಿನಿಧಿಗಳ ವೇದಿಕೆ ಮೇಲೆ ಇಟ್ಕೊಂಡು ನಮ್ ಜವಾಬ್ದಾರಿ ಇದೆ. ಎಜುಕೇಶನ್ ಇದು ನಮ್ ಕರ್ತವ್ಯ. ಕೇರಳ ಆಗ್ಬೋದಂದ್ರೆ ಕರ್ನಾಟಕ ಯಾಕಾಗಲ್ಲ ಅಂತ ನಾನು ಮನೆ ಮುಖ್ಯಮಂತ್ರಿಗೂ ಕೂಡ ನಾನು ಹೇಳಿದ್ದೆ, ಮುಂದೆ ಇರ್ತಕ್ಕಂಥ 2 ವರ್ಷದಲ್ಲಿ ಇದು ನಮ್ ಜವಾಬ್ದಾರಿ, ನಾವು ತಗೊಳ್ಳೇಬೇಕಾಗ್ತದೆ. ಹೆಂಗೆ ನಾವು ಅಕ್ಷರಾವಿಷ್ಕಾರ ಬಹಳ ಜನ ವಿರೋಧ ಮಾಡ್ತಾ ಇದ್ರು. ನಾನು ಹೇಳಿದೆ, ಓಕೆ, ವಿರೋಧ ಮಾಡ್ತಾ ಇದ್ರು ಅಂದ್ರೆ ತಾವು ಹೇಳ್ಬಿಡ್ರಿ ಅಂತ ಹೇಳಿದೆ. ನಾನು 25% 2 ವರ್ಷ ನಾವು ಮಾಡಿದ್ವಿ. ಈಗ 5 ವರ್ಷ, ಹಿಂದಿನ ವರ್ಷ ನಾವು ಇನ್ನು 5 ವರ್ಷ ಕನಿಷ್ಠ 25% ಹಣ ತಾವು ಶಿಕ್ಷಣಕ್ಕೆ ತಾವು ಖರ್ಚು ಮಾಡಲೇಬೇಕು ಅಂತ ನಾವು ಮಾಡಿದೀವಿ. ಅದಕ್ಕೆ ನಮ್ಗೆ ಒಂದು ಹೆಮ್ಮೆ. ಇದು ಜವರಿಗೆ ಜನರದ ಒಂದು ಕಡೆಯಿಂದ ಬಂದಿದೆ. ಇದು ನಾವು 2019ರಲ್ಲಿ ಅಕ್ಷರಾವಿಷ್ಕಾರ ಮಿಷನ್ 100 ಅಂತ ಮಾಡ್ಬೇಕು. ಇದು ಆಗ್ತದೆ, ಒಂದ್ ದಿವಸ ನಿಜ ಆಗ್ತದೆ ಅದು 100. ತಾವು ಹೆಂಗೆ ಮಾಡಿದಿರಿ ಇವಾಗ ತಮ್ಮ ಶಾಲೆಯಲ್ಲಿ ತಾವು 100% ರಿಸಲ್ಟ್ಸ್ ತಾವು ಏನ್ ಮಾಡಿದಿರಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ 9249 ಶಾಲೆಗಳಲ್ಲಿ ಏನ್ ಸ್ಕೂಲ್ಸ್ ಎಲ್ಲ ಏನಿದೆ ಅದರಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಇದು 1-2 ದಿವಸದಲ್ಲಿ ಆಗದೇ ಇಲ್ಲ. ಇದು ಏನಾದ್ರೂ ಮತ್ತೆ ಬಂದ್ರೆ, ರಿಸಲ್ಟ್ಸ್ ಬಂದ್ರೆ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾನ್ಯ
ಮುಖ್ಯಮಂತ್ರಿ ಅವರು ಬಂದ್ರು ಕೂಡ ಬಂದು ಸುಮಾರು 300 ಶಾಲೆಗಳ ಒಂದು ಅಡಿಗಲ್ಲನ್ನು ಕೂಡ ಅವ್ರು ಮಾಡ್ತಕ್ಕಂಥ ಒಂದು ಅನುಮೋದನೆ ಏನ್ ಕೊಟ್ಟಿದ್ದಾರೆ, ಅದೆಲ್ಲ ಪ್ರತಿಫಲ ನಾವು ನೋಡ್ಬೇಕಂದ್ರೆ ಈ ವರ್ಷ, ಹಿಂದಿನ ವರ್ಷ ಸೆಕೆಂಡ್ PUC ರಿಸಲ್ಟ್ ಕಲಬುರಗಿ ಜಿಲ್ಲೆದು 55.7% ಜೀರೋ ಇತ್ತು. ಈ ವರ್ಷ 76.97 ಆಗಿದೆ. ಇನ್ಕ್ರಿಮೆಂಟ್ 21%, 76.97. ಇದೇ 76.97 ಆಗಿ ಮುಂದೆ ಬರ್ತಕ್ಕಂತ ಇನ್ನ ಆದ್ರೂ ನಾವು ಲಾಸ್ಟ್ ಅಲ್ಲೇ ಇದ್ದೀವಿ. SSLC ರಿಸಲ್ಟ್ಸ್ ಈ ಬಾರಿ ತಾವೇನ್ ನೋಡ್ತೀರಿ, 2025-26 ಸಾಲಿನ ಶೈಕ್ಷಣಿಕ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪಟ್ಟ ಕಾರ್ಯವನ್ನು ಯಾವ ರೀತಿ ಸಾಧನೆ ಅಂದ್ರೆ ಒಳ್ಳೆ ರೀತಿಯಿಂದ ಅವರು 25-26 ಅಲ್ಲಿ ಮಾಡಿದ್ದು 78 ಜನ ಏನು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ, ಫಸ್ಟ್ ಇದೆಲ್ಲ ತಗೊಂಡಿದ್ದಾರೆ. ನಮ್ಮ ಕಡೆಯಿಂದ ಯಾವಾಗಲೂ ಕೂಡ ಸಹಕಾರ ಅವ್ರಿಗಿರ್ತದೆ. ಯಾಕಂದ್ರೆ ಹಿಂದಿನ ವರ್ಷನೂ ಕೂಡ ನಾನು ಇಲ್ಲಿ ಬಂದಾಗ ನಾನು ಹೇಳಿದ್ದೆ, ಅವ್ರು ಏನೇನು ಸಹಕಾರ ಬೇಕಾಗಿದೆ. ಇವತ್ತು ಅವರು ಓದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಎಷ್ಟು ಡಿಸ್ಟಿಂಕ್ಷನ್ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಅವರು ನೀಟ್ ಎಲ್ಲ ಬರ್ದಿ ಇಲ್ಲಿ ಇರ್ತಕ್ಕಂಥ ಕೆಲವು ಜನ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನ ಲಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನ ಮೆಡಿಕಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೆಲವು ಜನ ಮತ್ತೆ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಅವಶ್ಯಕತೆ ಇರ್ತದೆ ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಈ ಶಿಕ್ಷಣ ಸಂಸ್ಥೆ ಬಡವರಿಗೋಸ್ಕರ ಈ ಭಾಗದಲ್ಲಿರ್ತಕ್ಕಂಥ ಜಾತ್ಯತೀತವಾಗಿ ಯಾರು ಬಡವರಿದ್ದಾರೆ ಅವರಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತ ಏಕಮೇವ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆಯನ್ನ ಇವತ್ತು ಅವರು ಸ್ವಲ್ಪ ಕಡಿಮೆ ಆದ್ಮೇಲೆ ಈಗ ಅವ್ರ ಮಗ ಆಗಿರ್ತಕ್ಕಂಥ ಅಬ್ದುಲ್ ಮಾಜಿದ್ ಗಿರ್ಣಿ ಅವರು ಇವತ್ತು ಆ ಒಂದು ಏನು ಇಲ್ಲಿವರೆಗೆ ನಮಗೆ ಸವಿಸ್ತಾರವಾಗಿ ವಿಶ್ವನಾಥ್ ನಮ್ಮ ಶತಾಪುರ ಅವರು ಹೇಳಿ ಹಾಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಅವರಿಗೆ. ಫ್ರೀ ಹ್ಯಾಂಡ್ ತುಂಬಲ್ಲ, ಶಿಕ್ಷಣ ಸಂಸ್ಥೆ ಅನ್ನೋದು ಒಂದು ಕಬ್ಬಿಣದ ಕಡ್ಲೆ ನಾವು ಬಾಯಲ್ಲಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.